ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟೆ, ಲಂಚ್ ಪ್ರಿಪೇರ್ ಮಾಡಿಕೊಟ್ಟೆ, ಚಪಾತಿ, ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆಯನ್ನು ಪ್ರಿಪೇರ್ ಮಾಡಿಕೊಟ್ಟು ಒಂದು ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಟ್ಟು ಕಳಿಸ್ಬಿಟ್ಟೆ. ಅವ್ರು ಕಳಿಸಿದ ಮೇಲೆ ಮನೆ ಎಷ್ಟು ಶಾಂತಿ ಅಂದರೆ ಏಕ್ದಮ್ ಪೀಸ್ಫುಲ್ಲಾಗಿರುತ್ತೆ ಮನೆ. ಸೊ ಅದೇ ಥರ ನಾನು ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಗಿನ್ಗೆ ಕೂತ್ಬಿಟ್ಟು ಕೆಲಸ ಎಲ್ಲ ಮಾಡಿಕೊಂಡೆ ಆಫೀಸ್ದು. ಸೊ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಇವಾಗಲೇ ಇಲ್ಲ ಮೊದಲಿನಿಂದನೂ ಕೇಳ್ತಾ ಇರ್ತಾರೆ, ಲೈಕ್ ನೀನು ಯಾವ ಥರ ಮ್ಯಾನೇಜ್ ಮಾಡ್ತೀಯಾ ಆಫೀಸು, ಮಕ್ಕಳು, ಮನೆ ಕೆಲಸ ಅಂತ. ನೋಡಿ, ಫಸ್ಟ್ ಆಫ್ ಆಲ್ ಐ ಲವ್ ಟು ಕುಕ್. ನನಗೆ ಇವಾಗಲೇ ಅಲ್ಲ, ನಾನು ಈವನ್ ವೀಕೆಂಡಲ್ಲಿದ್ದರೂ ಸಹ ಆಫ್ಟರ್ನೂನ್ ಮಲಗೋದು ಈ ಥರ ಎಲ್ಲ ಮಾಡಲ್ಲ. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಡಿಫ್ರೆಂಟ್ ನಾನು ಎಕ್ಸ್ಪ್ಲೋರ್ ಮಾಡ್ತಾನೇ ಇರ್ತೀನಿ. ಆ್ಯಂಡ್ ಮ್ಯಾನೇಜ್ ಮಾಡೋದ್ರಲ್ಲೂ ನಾನು ಯಾವಾಗಲೂ ಟಾಪೇ. ನನಗೆ ಇಷ್ಟ, ನಾನು ಮಾಡ್ತೀನಿ, ಮ್ಯಾನೇಜ್ ಆಗುತ್ತೆ ನನ್ನಿಂದ. ನನಗೆ ಪ್ಲಸ್ ಪಾಯಿಂಟ್ ಏನಪ್ಪ, ನನ್ನ ಬ್ಯಾಕ್ ಬೋನ್ ಅಂದರೆ ನಮ್ಮಮ್ಮ. ಅವರಿದ್ದರೆ ಮನೆಯ ಕೆಲಸ ಎಲ್ಲ ಅವ್ರು ನೋಡ್ಕೊಳ್ತಾರೆ, ಮಕ್ಕಳು ಆಫೀಸ್ ಕೆಲಸ ನಾನು ಹ್ಯಾಂಡಲ್ ಮಾಡ್ಬೋದು ಈಸಿಲಿ. ಸೊ ಅವರಿಲ್ಲ ಅಂತ ನನಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಗ್ತಾಯಿದೆ. ಇಲ್ಲಾಂದರೆ ತುಂಬ ಈಸಿಲಿ ನಾನು ಕೆಲಸನ ಮ್ಯಾನೇಜ್ ಮಾಡ್ಬೋದು. ಅವರು ಎಲ್ಲ ನೋಡ್ಕೊಂಡು ಬಿಡ್ತಾರೆ, ನಮ್ಮದು ಹಾಫ್ ಆಫ್ ಕೆಲಸ ಎಲ್ಲ ಅವರೇ ನೋಡ್ಕೊಳ್ಳೋದು. ಕುಕ್ಕಿಂಗ್ ಮಾತ್ರ ನಾನು ಮಾಡ್ತಾನೆ ಇರ್ತೀನಿ, ನನಗೆ ಇಷ್ಟ ಕುಕ್ಕಿಂಗ್ ಮಾಡೋದು ಅಂತ. ಸೊ ಗೈಸ್, ನಿಮಗೂ ಈ ಥರ ಆ್ಯಕ್ಚುಲಿ 2 ಮಕ್ಕಳು ಮಾಡ್ಕೊಂಡು ಐ ಟಿಯಲ್ಲಿ ಹೋಗೋದು ಈಸಿ ಅಲ್ಲ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಬಟ್ ಸ್ಟಿಲ್ ನಾನು ಇದಕ್ಕೆ ಮಾಡ್ತಾ ಇರೋದು ಅಂದರೆ ನಮ್ಮ ಅಮ್ಮನೇ ಕಾರಣ. ಅದಕ್ಕೆ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು, ನನ್ನ ಜೊತೆನೇ ಇದ್ಕೊಂಡು ನನಗೆ ಎಲ್ಲ. ಸೊ ನಾನು ಯಾವುದೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾದ್ರೂ ನನಗೆ ಎನ್ಕರೇಜ್ಮೆಂಟ್ ಕೊಡೋರು ನಮ್ಮ ಅಮ್ಮನೇ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ ಇದಕ್ಕೆ. ಸೊ ನಾನು ಅದೇ ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳು, ಐ ಟಿ, ಆಫೀಸು ಚೂಸ್ ಮಾಡೋದು ನಾವು ತುಂಬ ಕೇರ್ಫುಲಿ ಡಿಸಿಷನ್ ತೊಗೊಳ್ಬೇಕಾಗುತ್ತೆ. ನಮಗೆ ಪಾಸಿಬಿಲಿಟಿ ಇದ್ದರೆ ಮಾತ್ರ, ಇಲ್ಲ ಅಂದರೆ ಇಲ್ಲ, ಯಾರ್ದಾದ್ರೂ ಹೆಲ್ಪ್ ಬೇಕೇ ಬೇಕು. ಸೊ ಅದೇ ಥರ. ಸೊ ಇವತ್ತು ನಾನು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ಅವ್ರ ಸ್ಕೂಲಲ್ಲಿ ಅಂಬ್ರೆಲಾ ಬೇಕಂತ ಹೇಳಿದರು. ನಾನು ಆರ್ಡರ್ ಮಾಡಿದ್ರೆ ಯಾವುದು ಕ್ಯಾಪ್ ಅಂಬ್ರೆಲಾ ಸಿಕ್ಕಿತ್ತು ಆನ್ಲೈನಲ್ಲಿ. ಮತ್ತೆ ಯಾವುದು ಸ್ಟಾಲಲ್ಲಿ ಹೋಗಿ ಹುಡುಕಿ ಅವಳನ್ನ ತೆಗೆದುಕೊಂಡು ಬಂದ್ವಿ. ಇವನಿಗೆ ಈಗ ಎಕ್ಸಾಮ್ ಇದೆ ಅಂತ ಸ್ವಲ್ಪ ನಾನೇ ಟೈಮ್ ಜಾಸ್ತಿ ಕೊಡ್ತಾಯಿದ್ದೀನಿ ಇಬ್ಬರಿಗೂ. ಸೊ ಅವ್ರನ್ನ ಎವ್ರಿ ಡೇ ಒನ್ ಸಬ್ಜೆಕ್ಟ್ ಟೀಚ್ ಮಾಡಬೇಕು ಅಂತ. ಟೋಟಲ್ 11 ಸಬ್ಜೆಕ್ಟ್ ಇದೆ ಅವನಿಗೆ. ಅದೇ ಥರ ಅವನನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಮತ್ತು ಲಾಗೌಟ್ ಆಗಿ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ಚಿ ಮತ್ತು ನೈಟ್ ಏನಾದರೂ ಡಿನ್ನರ್. ಏನಾಗುತ್ತೆ ಅಂದರೆ ಮಾರ್ನಿಂಗ್ ಎನರ್ಜಿ ತುಂಬ ಇರುತ್ತೆ, ಫುಲ್ ವರ್ಕ್ ಆದಮೇಲೆ ಎಟ್ ದ ಈವ್ನಿಂಗ್ ನೋ ಎನರ್ಜಿ, ಏನು ಮಾಡೋಕ್ಕೆ ಮನಸ್ಸಿರಲ್ಲ. ಬಟ್ ಸ್ಟಿಲ್ ಮಾಡಲೇಬೇಕಲ್ವ. ಅದಕ್ಕೆ ಏನು ಮಾಡಬೇಕಪ್ಪ ಈಗ ಊಟಕ್ಕೆ ಅಂದರೆ, ಸಾಂಬಾರಿತ್ತು ನನ್ನ ಹತ್ರ ಆಲ್ರೆಡಿ. ಓನ್ಲಿ ರೈಸ್ ಪ್ರಿಪೇರ್ ಮಾಡಬೇಕಿತ್ತು, ವೈಟ್ ರೈಸು. ಅದೇ ನಾನಿಲ್ಲಿ ವೈಟ್ ರೈಸೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಜಸ್ಟ್ ಗರಂ ವೈಟ್ ರೈಸ್ ಮಾಡ್ಕೊಂಡ್ವಿ. ಸಾಂಬಾರು ಇತ್ತು. ನಮ್ಮ ಹತ್ರ ಉದ್ದಿನಬೇಳೆ, ಹಪ್ಪಳ ಇತ್ತು. ನಮ್ಮಮ್ಮ ಎಲ್ಲ ಊರಿಂದ ಕಳಿಸ್ಕೊಡ್ತಾರೆ. ಉದ್ದಿನ ಹಪ್ಪಳ ಇರ್ಬೋದು, ಬಾಂದಿಟ್ಟು ಅಂತ ನಮ್ಮ ಸೈಡ್ ಕರೀತಾರೆ, ವಿತ್ ಹಾಟ್ ರೈಸ್ ಮೇಲೆ ತುಪ್ಪ ಜೊತೆ ತಿಂದರೆ ಆಹಾ ಎಂಥ ರುಚಿ ಕೇಳ್ತೀರಾ ನೀವು. ಸೊ ನನಗೆ ಇವತ್ತು ಏನಾದರೂ ಸ್ವೀಟ್ ತಿನ್ನಬೇಕಂತ ಮನಸ್ಸಾಗಿತ್ತು. ಅದಕ್ಕೆ ನಾನು ಕೇಸರಿ ಭಾತ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನಾನು ಶುಗರ್ ಕಡಿಮೆ ಹಾಕ್ತೀನಿ, ಸ್ವಲ್ಪ ಶುಗರು ಹಾಕ್ಕೊಂಡು ಸ್ವಲ್ಪ ಕೇಸರಿ ಭಾತ್ ಮಾಡಿಕೊಂಡೆ. ನಾನು ಒಬ್ಬಳೇ ತಿನ್ನೋದು, ಯಾರಿಗೂ ಇಷ್ಟ ಇಲ್ಲ ಮನೆಯಲ್ಲಿ. ಬಟ್ ಸ್ಟಿಲ್ ನನಗೆ ಫೀಲ್ ಆಗ್ತಾಯಿತ್ತು ತಿನ್ನಲೇಬೇಕು ಅಂತ ಮಾಡ್ಕೊಂಡ್ಬಿಟ್ಟೆ, ಬಿಡಲೇ ಇಲ್ಲ. ಸಖತ್ ಟೇಸ್ಟ್ ಮಾತ್ರ ಚೆನ್ನಾಗಾಗಿತ್ತು. 1 ಕಪ್ ಮಾತ್ರ ಆಗಿತ್ತು, ಅದಷ್ಟು ನಾನು ಫಿನಿಷ್ ಮಾಡಿ ನಾನಿಲ್ಲಿ ಉದ್ದಿನ ಹಪ್ಪಳ ಸುಡ್ತಾಯಿದ್ದೀನಿ. ಇದು ಹಾಟ್ ರೈಸ್ ಇದ್ದರೆ ಅದ್ರ ಜೊತೆ ಟೇಸ್ಟ್ಗೆ ಸಖತ್ತಾಗಿರುತ್ತೆ. ನಮ್ಮಮ್ಮ ಯಾವಾಗಲೂ ಊರಿಂದ ಫುಲ್ ಕಾಟನ್ ಮಾಡಿಸಿರ್ತಾರೆ ಬೆಂಗಳೂರಲ್ಲಿ. ನಮಗೆ 1 ಇಯರ್ ಬರೋಗಂಟ ಆಗಿರುತ್ತೆ ಅದು. ತುಪ್ಪ, ರೈಸು, ಬಾಂದಿಟ್ಟು ಮೇಲೆ ಸಾಂಬಾರು ಹಾಕ್ಕೊಂಡು ತಿಂದರೆ ಇದಕ್ಕಿಂತ ಯಾವುದೇ ಸ್ವಿಗ್ಗಿ ಝೊಮ್ಯಾಟೊ ಬೇಡ ಅನಿಸುತ್ತೆ ನೋಡಿ, ಆ ಥರ ಇತ್ತು. ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ಥ್ಯಾಂಕ್ ಯು.